ಈಗ ನಾನು ಜನತೆ ಬಗ್ಗೆ ಸೋಂಬೇರಿ ಅಂತಕ್ಕಂಥ ಹೇಳಿಕೆಗೆ ನಾನು ಅದಕ್ಕೆ ಸಂಜಯಿಸಿ ಕೊಡಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ದಟ್ ಇಸ್ ನನ್ನ ಪ್ರಕಾರ ದಟ್ಸ್ ನಾಟ್ ಎ ರೈಟ್ ಸ್ಟೇಟ್ಮೆಂಟ್. ಇಲ್ಲಿ ಸೋಂಬೇರಿಗಳನ್ನಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೇವೆ. ಎಲ್ರಿಗೂ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ತಕ್ಕಂಥ ಸರ್ಕಾರಗಳು ಬರಬೇಕಾಗಿದೆ ನಮ್ಮ ರಾಜ್ಯದಲ್ಲಿ. ಆದರೆ ವಿಪರ್ಯಾಸ ಇವತ್ತೇನಾಗುತ್ತಿದೆ ದುರದೃಷ್ಟಕರ. ಕೇವಲ ಚುನಾವಣೆ ಗಿಮಿಕ್ಗೋಸ್ಕರ ಗ್ಯಾರಂಟಿಗಳು ಅಂತ ಒಂದು ಕಡೆ ಹಿಮಾಚಲ್ ಪ್ರದೇಶದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದು ಕಡೆ ತೆಲಂಗಾಣ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ, ಇನ್ನೊಂದು ಕಡೆ ಕರ್ನಾಟಕದಲ್ಲೂ ಘೋಷಣೆ ಮಾಡಿದ್ದಾರೆ. ಮೂರು ಕಡೆ ಇವತ್ತು ಕಾಂಗ್ರೆಸ್ನವರು ಆಡಳಿತ ಮಾಡ್ತಾ ಇದ್ದಾರೆ. ಒಂದು ಕಡೆ ಹಿಮಾಚಲ್ ಪ್ರದೇಶ ಈಗಾಗಲೇ ಆರ್ಥಿಕ ಸುನಾಮಿ ಎದ್ದೋಗಿದೆ, ತೆಲಂಗಾಣ ಆನ್ ಎ ವರ್ಜ್ ಆಫ್ ಆರ್ಥಿಕ ಸುನಾಮಿ, ಇನ್ನು ಕರ್ನಾಟಕ ಇನ್ನೂ ಪಾಪ ಇವ್ರು ಎಷ್ಟೇ ಮುಚ್ಚಿಟ್ಟರು ಕೂಡ ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ನಾಡೆ, ಸತ್ಯ ಒಪ್ಕೊಳ್ಳೋಣ. ಆದರೆ 55,000 ಕೋಟಿ ಇವತ್ತು ಪ್ರತಿ ವರ್ಷ ಈ ಗ್ಯಾರಂಟಿಗೆ ಇವರು ಹೊಂದಿಸ್ಬೇಕಾಗ್ತದಲ್ಲ ದುಡ್ಡು, ಇಲ್ಲಿವರೆಗೂ ಹೊಂದಿಸ್ಲಿಕ್ಕಾಗಿದೆಯಾ? ಇದೇನು ದೊಡ್ಡ ವಿಚಾರ ಅಲ್ಲ ನೋಡಿ. ಇವತ್ತು ಗ್ಯಾರಂಟಿ ಕೊಡ್ತಕ್ಕಂಥದ್ದು ತಪ್ಪು ಅಂತಲೂ ನಾನು ಹೇಳೋದಿಲ್ಲ. ಯಾಕೆಂದರೆ ಕೆಲವೊಂದಷ್ಟು ಸಮುದಾಯ, ಒಂದು ವರ್ಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಅವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ರೆ ಏನು ಸರ್ಕಾರದ ಗಂಟೆಯನ್ನು ಕಳ್ಕೊಳ್ಳೋದಿಲ್ಲ. ಆದರೆ ಗ್ಯಾರಂಟಿ ಕೊಡಬೇಕು, 55,000 ಕೋಟಿ ಇವತ್ತು ಹಣ ಹೊಂದಿಸ್ಬೇಕು ವರ್ಷಕ್ಕೆ ಅಂದರೆ ಅದು ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಯಾವ ರೀತಿ ಗಮನ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದಾಗಬೇಕಾದ್ರೆ ಇವತ್ತು ವೆಂಕಟಶಿವರೆಡ್ಡಿ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ವಸತಿ ಯೋಜನೆ ಅಡಿ ಏನಾಗಿದೆ, ಎಷ್ಟು ಜನಕ್ಕೆ ವಸತಿ ಸಿಕ್ಕಿದೆ, ಸಂಬಂಧಪಟ್ಟಂಥ ಮಂತ್ರಿಗಳು ಯಾವ ರೀತಿ ಅಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳನ್ನ ಇಟ್ಕೊಂಡು, ಮಿಡ್ಲ್ ಮ್ಯಾನ್ಗಳನ್ನ ಇಟ್ಕೊಂಡು ಪರ್ಸೆಂಟೇಜ್ ರಾಜಕಾರಣ ಮಾಡ್ಕೊಂಡು ಹೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನತಾದಳ ಪಕ್ಷದವರು ಹೇಳ್ತಾ ಇಲ್ಲ, BJP ಅವರು ಹೇಳ್ತಾ ಇಲ್ಲ. BR ಪಾಟೀಲ್, ಕಾಗೇರವರು, ಮೊಳಕಾಲ್ಮೂರು ಶಾಸಕರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಅಸಹಾಯಕತೆ ಹೊರಗಾಗ್ತಾ ಇದ್ದಾರೆ. ಜನ ನಮ್ಗೆ ಓಟಾಗಿ ಗೆಲ್ಸವ್ರೆ. 10 ಕೋಟಿ ರೂಪಾಯಿ ನಾವು ಇವತ್ತು ಅನುದಾನ ತಗೊಂಡೋಗಿ ಒಂದು ರಸ್ತೆ ಅಭಿವೃದ್ಧಿಗೆ ಇಡೋಕ್ಕಾಗ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಚರಂಡಿ ವ್ಯವಸ್ಥೆ ಮಾಡ್ಸೋಕ್ಕಾಗ್ತಾ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ಜನ ಮುಂದೆ ನಾವು ಮತ